ಬೆಂಗಳೂರಿನಲ್ಲಿ ಪರಭಾಷಿಕರ ದಬ್ಬಾಳಿಕೆ ಮಿತಿಮೀರಿದೆ. ಇಲ್ಲಿನ ನೆಲ, ಜಲ, ಉದ್ಯೋಗ ಎಲ್ಲವೂ ಬೇಕು. ಆದರೆ ಕನ್ನಡ ಅಂದ್ರೆ ಮೂಗು ಮುರಿತಾರೆ. ಇಲ್ಲೊಬ್ಬ ಕನ್ನಡಕ್ಕೆ ಅಪಮಾನ ಮಾಡಿ ಈಗ ಕಂಬಿ ಹಿಂದೆ ಸೇರಿದ್ದಾನೆ. कन्नड़ा में बात करना तो तुम्हारे घर में आके बात करने के लिए, ठीक है? ये इंस्टीट्यूशन है. इंस्टीट्यूशन से हिंदी मत कन्नड़ मत पड़ता ಇಲ್ಲ ಬೇಡ, कंपलसरी ಇಲ್ಲ. तुमको मैं हिंदी में बात करना है या कन्नड़ा में बात करना है, डिसाइड मैं करना है. तुमको कन्नड़ा में बात करना है तो तुम्हारे घर में बात जाके बैठो. ये इधर इधर नहीं चलता है, इधर नहीं चलता है, समझ गया? ನೋಡಿ, ಇವನ ಪೊಗರು ಧಿಮಾಕನ್ನ ಹಿಂದಿಯಲ್ಲೇ ಮಾತನಾಡಬೇಕು, ಕನ್ನಡವನ್ನ ಏನಿದ್ರು ನಿಮ್ಮ ಮನೆಯಲ್ಲಿ ಇಟ್ಕೋ ಅಂತ ಆವಾಜ್ ಹಾಕ್ತಿದ್ದಾನೆ. ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತ ಎಎಂಸಿ ಕಾಲೇಜಿನಲ್ಲಿ ಕೇರಳ ಮೂಲದ ಹಾಸ್ಟೆಲ್ ವಾರ್ಡನ್ ಸುರೇಶ್ ಕನ್ನಡ ಮಾತನಾಡಬೇಡಿ ಅಂತ ವಿದ್ಯಾರ್ಥಿಗಳಿಗೆ ಹಾಕಿರುವ ಧಮಕಿ ಇದು. कन्नड़ा में बात करना तो तुम्हारे घर में आके बात करने के लिए, ठीक है? ये इंस्टीट्यूशन है. इंस्टीट्यूशन से हिंदी मत कन्नड़ मत पड़ता ಇಲ್ಲ ಬೇಡ, कंपलसरी ಇಲ್ಲ. तुमको मैं हिंदी में बात करना है या कन्नड़ा में बात करना है, डिसाइड मैं करना है. तुमको कन्नड़ा में बात करना है तो तुम्हारे घर में बात जाके बैठो. ये इधर इधर नहीं चलता है, इधर नहीं चलता है, समझ गया? इधर नहीं चलता है, तुम्हारा मर्जी इधर नहीं चलता है, ठीक है? इधर परमिशन चाहिए तेरे को, डाउट है तुमको? ಜ್ಞಾನ ದೇಗುಲದಲ್ಲೇ ಭಾಷಾ ತಾರತಮ್ಯ, ಕನ್ನಡ ವಿದ್ಯಾರ್ಥಿಗಳೇ ಟಾರ್ಗೆಟ್. ಕನ್ನಡ ಮಾತನಾಡದಂತೆ ಹಾಸ್ಟೆಲ್ ವಾರ್ಡನ್ ಧಮಕಿ, ಸಿಡಿದ ಸಂಘಟನೆಗಳು. ಆಗಿದ್ದೇನೆಂದ್ರೆ ಹಾಸ್ಟೆಲ್ ರೂಮ್ ಸ್ವಚ್ಛತೆ ಮತ್ತು ಸಮಸ್ಯೆಗಳ ಬಗ್ಗೆ ವಾರ್ಡನ್ಗೆ ದೂರು ಕೊಡಲು ಹೋಗಿದ್ದ ವಿದ್ಯಾರ್ಥಿಗಳಿಗೆ ವಾರ್ಡನ್ ಸುರೇಶ ಹಿಂದಿಯಲ್ಲಿ ಬೆದರಿಸಿದ್ದಾನೆ. ಈ ವೇಳೆ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಮಾತನಾಡಿ ಎಂದಿದ್ದಕ್ಕೆ ಇದು ನಿಮ್ಮ ಮನೆ ಅಲ್ಲ, ಇಲ್ಲಿ ಕನ್ನಡ ಮಾತನಾಡೋಕೆ ಯಾವ ರೂಲ್ಸು ಇಲ್ಲ, ನೀವು ಕನ್ನಡದಲ್ಲಿ ಮಾತನಾಡಬಾರದು ಅಂತ ಸುರೇಶ್ ಆವಾಜ್ ಹಾಕಿದಾನೆ. ಒಂದು ಹುಡುಗ, ಜೂನಿಯರ್ ಹುಡುಗ ಫ್ಯಾನ್ ಕ್ಲೀನ್ ಮಾಡಿಸಿ ಅಂತ ಹೇಳಕ್ ಹೋಗಿದ್ದಾನೆ. ಅವನಿಗೆ ಹಿಂದಿ ಬರಲ್ಲ, ಅವ್ನು ಕನ್ನಡದಲ್ಲಿ ಹೇಳಿ ಅಂತ ಅಂದಿದ್ದಕ್ಕೆ ಕನ್ನಡ ಮಾತಾಡೋದು ಕಂಪಲ್ಸರಿ ಅಲ್ಲ, ಇಲ್ಲಿ ಯಾರೇನು ರೂಲ್ಸ್ ಮಾಡಿಲ್ಲ, ನೀನು ಕನ್ನಡ ಮಾತಾಡಬೇಕು ಅಂದ್ರೆ ನಿನ್ನ ಮನೆಯಲ್ಲಿ ಮಾತಾಡ್ಕೋ, ವಿಡಿಯೋ ನೋಡಿದ್ರಾ ಅಂತ ಅಂದ್ಬಿಟ್ಟು ಆ ಸರ್ ನೋಡಿದ್ವಿ ಅಂತ ಅಂದ್ರೆ ಏನು ಕಿತ್ಕೊಳ್ಳೋಕೆ ಹೇಳ್ರಿ ಅಂತ ಅಂತಿದ್ದಾರೆ. ಕನ್ನಡದವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಕನ್ನಡ ಪರ ಹೋರಾಟಗಾರರು ಕಾಲೇಜಿಗೆ ಮುತ್ತಿಗೆ ಹಾಕಿದರು. ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಕನ್ನಡ ಪರ ಸಂಘಟನೆಗಳ ಒತ್ತಡಕ್ಕೆ ಮಣಿದ ಆಡಳಿತ ಮಂಡಳಿ ಹಾಸ್ಟೆಲ್ ವಾರ್ಡನ್ ಸುರೇಶ್ನನ್ನ ವಜಾ ಮಾಡಿದ. ಮತ್ತೆ ಇಂಥ ಘಟನೆಗಳು ನಡೆಯದಂತೆ ನೋಡಿಕೊಳ್ತೀವಿ ಅಂತ ಹೇಳಿದೆ. ತಪ್ಪಾಗಿದೆ, ಅದಕ್ಕೆ ನಾನು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಅವ್ರನ್ನ ಸಸ್ಪೆಂಡ್ ಮಾಡಿ ಈಗ ಮ್ಯಾನೇಜ್ಮೆಂಟ್ ಮಾಡಿ ಅವ್ರನ್ನ ಟರ್ಮಿನೇಟು ಮಾಡಿದ್ವಿ. ಅವ್ರ ಕ್ಯಾಂಪಸ್ಸಿಗೆ ಬರಲ್ಲ, ಅವ್ರದ್ದು ಕೆಲಸನ ತೆಗೆದಿದ್ದೀವಿ. ಹಾಗೆ ಇವ್ರು ಹೇಳ್ದಂಗೆ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಕೊಡ್ದಂಗೆ ಅವ್ರದ್ದೆಲ್ಲ ಕೇರ್ನ ನಾವು ತೊಗೊಳ್ತೀವಿ. ಎರಡನೇದು, ನಾವು ಕನ್ನಡಕ್ಕೆ ನಾವು ಯಾವಾಗಲೂ ಚಿರಋಣಿಗಳು, ನಾವು ಮುಂದೇನೂ ಹಾಗೆ ಇರ್ತೀವಿ, ಈವೆಂಟ್ಸ್ ಎಲ್ಲ ಮಾಡ್ತೀವಿ, ಕ್ಯಾಂಪಸ್ಸಲ್ಲಿ ಏನು ಇಶ್ಯೂ ಇರಲ್ಲ. ಕಾಲೇಜಿನಲ್ಲಿ ಕನ್ನಡ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ನಡೀತಿರುವ ಆರೋಪ ಕೇಳಿ ಬಂದಿದೆ. ಈ ಕುರಿತು ಹೋರಾಟ ಮಾಡುವುದಾಗಿ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೆ ಮುಂದಿನ ಎಲ್ಲಾ ಖಾಸಗಿ ಕಾಲೇಜುಗಳಿಗೆ ನಿಮಗಿದು ಎಚ್ಚರಿಕೆ. ಒಂದು ಚೂರು ಹೆಚ್ಚು ಕಮ್ಮಿ ಆಗಿ ನಮ್ಮ ಭಾಷೆ ವಿರುದ್ಧ ಆಗಲಿ, ನಮ್ಮ ಕನ್ನಡಿಗರ ವಿರುದ್ಧ ಆಗಲಿ, ಅಥವಾ ಕನ್ನಡದ ಉಪನ್ಯಾಸಕರ ವಿರುದ್ಧ ಆಗಲಿ ನೀವೇನಾದ್ರು ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ನಿಮ್ಮ ಕಾಲೇಜಿಗೆ ಬೀಗ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನೀವು ಪಾಠ ಮಾಡಿ, ವಿದ್ಯಾಲಯಗಳು ಯಾವತ್ತೂ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ರೀತಿ ಒಂದು ಭಾಷೆಯನ್ನು ವಿರೋಧಿಸಿಕೊಂಡು ಕನ್ನಡ ನಾಡಿನಲ್ಲಿ ಇದು ಅನ್ಯಾಯವನ್ನು ಸಲ್ಲಿಸಲ್ಲ ಸರ್. ಹಾಗಾಗಿ ಸದ್ಯ ಕನ್ನಡಕ್ಕೆ ಅಪಮಾನ ಮಾಡಿದ ಹಾಸ್ಟೆಲ್ ವಾರ್ಡನ್ ವಿರುದ್ಧ ಬನ್ನೇರುಘಟ್ಟ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ಆರೋಪಿ ಸುರೇಶ್ನನ್ನ ಬಂಧಿಸಿದ್ದಾರೆ. ರಾಮು, ಟಿವಿ9 ಆನೇಕಲ್.